ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅರಣ್ಯ ವೀಕ್ಷಕ ಹುದ್ದೆಗಳಿಗೆ ಯಾವ ರೀತಿ ಸ್ವತಃ ನೀವೇ ನಿಮ್ಮ ಫೋನು ಲ್ಯಾಪ್ಟಾಪ್ ಸಿಸ್ಟಮ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು, ಅದು ಕೂಡ ಯಾವುದೇ ಮಿಸ್ಟೇಕ್ ಇಲ್ಲದೆ ಫಾರೆಸ್ಟ್ ವಾಚರ್ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ರೀತಿ ಅಪ್ಲಿಕೇಶನ್ ಹಾಕ್ತೀನಿ ಅದೇ ರೀತಿ ನೀವು ಫಾಲೋ ಅಪ್ ಮಾಡಿದ್ರೆ ಸಾಕು. ಅಪ್ಲಿಕೇಶನ್ 100% ಸಕ್ಸಸ್ಫುಲಿ ಆಗುತ್ತೆ. ಅದೇ ರೀತಿ ಯಾವುದೂ ಕೂಡ ಮಿಸ್ಟೇಕ್ ಆಗಲ್ಲ ಅಂತ ಹೇಳ್ತಾ, ಸೊ ಅದಕ್ಕಿಂತ ಮುಂಚೆ ಯಾರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಡಿಸ್ಕ್ರಿಪ್ಷನ್ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ, ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅದು ಕೂಡ ತಪ್ಪಿಲ್ಲದೆ ಅಂತ ಹೇಳ್ಕೊಡ್ತೀನಿ. ಓಕೆ, ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ಸಿಂಪಲ್ ಆಗಿ ನಿಮ್ಮ ಫೋನು ಲ್ಯಾಪ್ಟಾಪ್ ಸಿಸ್ಟಮ್ ಯಾವುದ್ರಲ್ಲಾದ್ರೂ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ, ಅಥವಾ ಯಾವ್ದಾದ್ರು ಬ್ರೌಸರ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸ್ನಲ್ಲಿ KFD ಅಂತ ಸರ್ಚ್ ಮಾಡಿ. ಡೈರೆಕ್ಟ್ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಹಾಕ್ಬೋದು. ಸೊ ಈ ರೀತಿ KFD ಅಂತ ಸರ್ಚ್ ಮಾಡಿ ಕ್ಲಿಕ್ ಮಾಡಿದಾಗ ನೋಡಿ ಅರಣ್ಯ ಇಲಾಖೆ, ಕರ್ನಾಟಕ ಅರಣ್ಯ ಇಲಾಖೆ ಅಂತ ಬರುತ್ತೆ, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋಮ್ ಪೇಜ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ ಎಲ್ಲೋದ್ರಲ್ಲಿ ಕಾಣ್ತಿರೋ ಕ್ಲಿಕ್ ಹೇರ್ ಟು ಅಪ್ಲೈ ಫಾರೆಸ್ಟ್ ವಾಚರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದು. ಸೊ ಇಲ್ಲಿ ನೋಡಿ ರಿಜಿಸ್ಟ್ರೇಷನ್ ID ಮತ್ತು ಡೇಟ್ ಆಫ್ ಬರ್ತ್ ಅಂತ ಕೇಳುತ್ತೆ. ರಿಜಿಸ್ಟ್ರೇಷನ್ ID ಬಂದುಬಿಟ್ಟು ನಾವು ಫಸ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ಸಿಗುತ್ತೆ. ಸೊ ಅದಕ್ಕೆ ನಾವು ಏನು ಮಾಡೋಣ, ಫಸ್ಟಿಗೆ ಇವಾಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಣ, ಆಮೇಲೆ ರಿಜಿಸ್ಟ್ರೇಷನ್ IDಯಿಂದ ಲಾಗಿನ್ ಆಗ್ಬೋದು. ಸೊ ಕೆಳಗಡೆ ಇಲ್ಲಿ ನೋಡಿ ರಿಜಿಸ್ಟರ್ ಹಿಯರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನಮ್ಗೆ ಏನಾಗುತ್ತೆ ಅಂತ ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಂದ್ರೆ ರಿಜಿಸ್ಟರ್ ಹಿಯರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ ಫುಲ್ ನೇಮ್ ಆ್ಯಸ್ ಪರ್ SSLC ಮಾರ್ಕ್ಸ್ ಕಾರ್ಡ್, ಅಂದರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಹೆಂಗಿದೆ ಅಲ್ಲ ಸೇಮ್ ಅದೇ ರೀತಿ ಇಲ್ಲಿ ನೀವು ನೇಮ್ನ ಟೈಪ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಮಿಸ್ಟೇಕ್ ಮಾಡ್ಕೋಬೇಡಿ. ಅದೇ ರೀತಿ ಡೇಟ್ ಆಫ್ ಬರ್ತ್ ಕೂಡ SSLC ಮಾರ್ಕ್ಸ್ ಕಾರ್ಡಲ್ಲಿ ಇರೋ ರೀತಿಯೇ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಅದೇ ರೀತಿ ಜೆಂಡರ್ ಮೇಲೋ ಫೀಮೇಲೋ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಆಧಾರ್ ನಂಬರ್, ಇದೆಲ್ಲ ಮೇಲ್ಗಡೆ ಇರೋದು ಫಿಲಪ್ ಆದಮೇಲೆ ಕೆಳಗಡೆ ಆಧಾರ್ ನಂಬರ್ ಕೇಳುತ್ತೆ. ಅಂದರೆ ಆಧಾರ್ ನಂಬರ್ ಅಂತಂದರೆ 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನ ನೀವು ಹಾಕಬೇಕಾಗಿರುತ್ತೆ. ಸೊ ಆಧಾರ್ ಕಾರ್ಡ್ ನಂಬರ್ನ ನೀವು ಇಲ್ಲಿ ಹಾಕಿ ಆದಮೇಲೆ ಕೆಳಗಡೆ ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಸೊ ಮೊಬೈಲ್ ನಂಬರ್ನ ನಾವು ಹಾಕಬೇಕಾಗಿರುತ್ತೆ. ಸೊ ನೀವು ಯಾವುದಾದ್ರೂ ಫೋನ್ ನಂಬರ್ನ ಹಾಕಿ, ಒಟ್ಟಿನಲ್ಲಿ OTP ಹೋಗುವಂಥ ಫೋನ್ ನಂಬರ್ನ ಹಾಕಿ ಸೆಂಡ್ OTP ಅನ್ನು ಕೊಡಿ. ಸೆಂಡ್ OTP ಬರುತ್ತೆ, OTPನ ಹಾಕಿ ವೆರಿಫೈಡ್ ಕೊಟ್ಟರೆ ಅದು ವೆರಿಫೈಡ್ ಆಗುತ್ತೆ. ಸೊ ಇಷ್ಟೇ ಸಿಂಪಲ್ ಆಗಿರುತ್ತೆ. ಅದಾದಮೇಲೆ ಕೆಳಗಡೆ ಏನಾಗಿರುತ್ತೆ ಅಂತಂದರೆ ಇಮೇಲ್ ID ಕೇಳುತ್ತೆ. ಸೊ ಇಮೇಲ್ IDನ ಹಾಕಬೇಕಾಗಿರುತ್ತೆ. ಸೊ ಚಾಲ್ತಿಯಲ್ಲಿರೋ ಇಮೇಲ್ IDನ ಹಾಕಿ, ಯಾಕಂತಂದರೆ ಇದು ಇಮೇಲ್ ID ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಮೇಲ್ಗಡೆ ಏನು ಇಮೇಲ್ ID ಹಾಕ್ತಿರೋ ಕೆಳಗಡೆನೂ ಕನ್ಫರ್ಮ್ ಇಮೇಲ್ IDನಲ್ಲೂ ಸೇಮ್ ಹಾಕಿ. ಅದಾದಮೇಲೆ ಕೆಳಗಡೆ ಸಬ್ಮಿಟ್ ರಿಜಿಸ್ಟ್ರೇಷನ್ ಅಂತ ಇದೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಎಲ್ಲ ಫಿಲಪ್ ಆದಮೇಲೆ. ಸೊ ಇವಾಗ ನಾನು ಸಬ್ಮಿಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಹೋಮ್ ಪೇಜಲ್ಲಿ ರಿಜಿಸ್ಟರ್ ID ಶೋ ಆಗುತ್ತೆ. ಇವರ ಅಪ್ಲಿಕೇಶನ್ ರಿಜಿಸ್ಟರ್ ID ಅಂತ ಬರುತ್ತೆ, ಅದನ್ನು ಬರೆದಿಟ್ಕೊಳ್ಳಿ, ಇಲ್ಲಾಂದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಅದೇ ರೀತಿ ನಿಮ್ಮ ಫೋನ್ ಟೆಕ್ಸ್ಟ್ ಮೆಸೇಜಲ್ಲೂ ಕೂಡ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಅದೇ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ನಾವು ಹಾಕಬೇಕಾಗಿರುತ್ತೆ. ಅಕಸ್ಮಾತ್ ಅದು ಬರಲಿಲ್ಲ ಅಂತಂದರೆ ಮೇಲ್ಗಡೆ ಫಾರ್ಗೆಟ್ ರಿಜಿಸ್ಟ್ರೇಷನ್ ID ಅಂತ ಆಪ್ಷನ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕೂಡ ನೀವು ರಿಜಿಸ್ಟ್ರೇಷನ್ IDನ ಪಡ್ಕೊಳ್ಬೋದು. ನಿಮ್ದು ರಿಜಿಸ್ಟ್ರೇಷನ್ ID ಸಿಕ್ಕಲಿಲ್ಲ ಅಂದರೆ ರಿಜಿಸ್ಟ್ರೇಷನ್ ID ಅಂತ ಇಲ್ಲಿ ಮೇಲ್ಗಡೆ ಫಾರ್ಗೆಟ್ ರಿಜಿಸ್ಟ್ರೇಷನ್ ID ಅಂತ ಎರಡೆರಡು ಕಡೆ ಇದೆ ನೋಡಿ, ಇಲ್ಲೂ ಇದೆ, ಆಮೇಲೆ ಇದ್ರ ಸೈಡ್ ಸೆಕೆಂಡ್ ಒನ್ನಲ್ಲೂ ಲಾಗಿನ್ ಪಕ್ಕದಲ್ಲೂ ಇಲ್ಲೂ ಇದೆ ನೋಡಿ. ಕ್ಲಿಕ್ ಮಾಡಿದ್ರೆ ರಿಜಿಸ್ಟ್ರೇಷನ್ ID ಸಿಗುತ್ತೆ. ಆಲ್ಮೋಸ್ಟ್ ಟೆಕ್ಸ್ಟ್ ಮೆಸೇಜ್ ಬಂದಿರುತ್ತೆ. ಸೊ ಅದೇ ರಿಜಿಸ್ಟ್ರೇಷನ್ IDನ ಇಲ್ಲಿ ಹಾಕಿ, ಅದೇ ರೀತಿ ಕೆಳಗಡೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಾಗಿರುತ್ತೆ ಡೇಟ್ ಆಫ್ ಬರ್ತ್ನ ಹಾಕಿ ಲಾಗಿನ್ ಮಾಡಬೇಕಾಗಿರುತ್ತೆ. ಸೊ ಆಲ್ಮೋಸ್ಟು ಮೊಬೈಲಲ್ಲಿರೋ ರಿಜಿಸ್ಟ್ರೇಷನ್ ನಂಬರ್ ನೋಡಿಕೊಂಡು ಇಲ್ಲಿ ಡೇಟ್ ಆಫ್ ಬರ್ತ್ನ ನೋಡಿಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಆದ ತಕ್ಷಣ ನೋಡಿ ನಿಮ್ಮ ಫೋನಿಗೆ ಒಂದು OTP ಬರುತ್ತೆ. ನೀವು ಈಗ ರಿಜಿಸ್ಟ್ರೇಷನ್ ಮಾಡುವಾಗ ಯಾವ ನಂಬರ್ ಕೊಟ್ಟಿರ್ತೀರಲ್ಲ ಅದೇ ನಂಬರ್ಗೆ ಮತ್ತೆ ಅಗೇನ್ OTP ಬಂದಿರುತ್ತೆ. ಸೊ ಆ OTPನ ಹಾಕಿಬಿಟ್ಟು ನೀವು ಸಿಂಪಲ್ಲಾಗಿ ವೆರಿಫೈ OTP ಅಂತ ಕೊಡಬೇಕಾಗಿರುತ್ತೆ. ಸೊ ಇವಾಗ ನಾನು OTPನ ಹಾಕಿ ಇಲ್ಲಿ ವೆರಿಫೈ OTP ಅಂತ ಕೊಡ್ತೀನಿ. ಸೊ ವೆರಿಫೈ OTP ಅಂತ ಕೊಟ್ಟ ತಕ್ಷಣ ನೋಡಿ ಇಲ್ಲಿ HK ರೀಸನ್, ನಾನ್ HK ರೀಸನ್ ಅಂತ ಬರುತ್ತೆ. ಅಂದರೆ ಹೈದರಾಬಾದ್ ಕರ್ನಾಟಕ, ನಾನ್ ಹೈದರಾಬಾದ್ ಕರ್ನಾಟಕ. ಸೊ ಹೈದರಾಬಾದ್ ಕರ್ನಾಟಕ ಒಂದು 3-4 ಡಿಸ್ಟಿಕ್ ಬರುತ್ತೆ, ಉಳಿದಿರೋದೆಲ್ಲ ನಾನ್ ಹೈದರಾಬಾದ್ ಕರ್ನಾಟಕ ಆಗಿರುತ್ತೆ. ಸೊ ಹೈದರಾಬಾದವರು ಫಸ್ಟ್ ಆಪ್ಷನು, ನಾನ್ ಹೈದರಾಬಾದವರು ಸೆಕೆಂಡ್ ಆಪ್ಷನ್ ಕೊಟ್ಟು ಕಂಟಿನ್ಯೂ ಅಂತ ಕೊಡಿ. ನಿಮ್ದು ಯಾವುದಿದೆ ಅದನ್ನು ಕ್ಲಿಕ್ ಮಾಡಿ ಅದ್ರ ಮೇಲೆ ಕಂಟಿನ್ಯೂ ಅಂತ ಕೊಡಿ. ಸೊ ಕಂಟಿನ್ಯೂ ಅಂತ ಕೊಟ್ಟ ತಕ್ಷಣ ನೋಡಿ ಈ ರೀತಿ ಸರ್ಕ್ಯುಲರ್ ಓಪನ್ ಆಗುತ್ತೆ. ಸರ್ಕ್ಯುಲರ್ ಅಂದರೆ ಡಿಸ್ಟಿಕ್ ಆಗಿರುತ್ತೆ. ನೀವು ಯಾವ ಡಿಸ್ಟಿಕ್ಕಿಗೆ ವೇಕೆನ್ಸಿಗೆ ಜಾಬ್ ಹಾಕ್ತೀರಾ, ಜಾಬ್ ಸೆಲೆಕ್ಟ್ ಮಾಡ್ಕೊಳ್ತೀರಾ, ಸೊ ಅದನ್ನು ಸೆಲೆಕ್ಟ್ ಮಾಡೋದಾಗಿರುತ್ತೆ. ಸೊ ನೀವು ಆಲ್ರೆಡಿ ನೋಡ್ಕೊಂಡಿರ್ತೀರಿ ಯಾವ ಡಿಸ್ಟಿಕ್ ಎಷ್ಟೆಷ್ಟು ನಮ್ಮ ಕ್ಯಾಟಗರಿಗೆ ಖಾಲಿ ಇದೆ ಅಂತ. ಸೊ ಅದನ್ನು ನೋಡ್ಕೊಂಡ್ಬಿಟ್ಟು ನೀವು ನಿಮ್ಮ ಡಿಸ್ಟಿಕ್ಗೆ ನೀವು ಯಾವ ಡಿಸ್ಟಿಕ್ಗೆ ಹಾಕಬೇಕಂತೀರ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಎಕ್ಸಾಂಪಲ್ ಒಂದು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ತೀನಿ, ಅದ್ರ ಕೆಳಗೆ ಡೌನ್ಲೋಡ್ PDF ಅಂತ ಇದೆ. ಸೊ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೀಸ್ ಎಷ್ಟು ಕ್ಯಾಟಗರಿಗೆ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿ ಇದೆ ಅವೆಲ್ಲ ನೋಡ್ಕೋಬೋದು. ಇಲ್ಲ ಅಂತಂದರೆ ನೀವು ನೋಡಿದರೆ ಡೈರೆಕ್ಟು ಪ್ರೊಸೀಡ್ ಟು ಅಪ್ಲಿಕೇಶನ್ ಅಂತ ಕೊಡ್ಬೋದು.
ಸೊ ಡಿಸ್ಟಿಕ್ ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಟು ಕೊಟ್ಟು ಎಸ್ ಪ್ರೊಸೀಡ್ ಅಂತ ಕೊಟ್ಟ ತಕ್ಷಣ ನೋಡಿ ಈ ರೀತಿ ಅಪ್ಲಿಕೇಶನ್ ಓಪನ್ ಆಗುತ್ತೆ ವಿಂಡೋಸು. ಸೊ ಅಪ್ಲಿಕೇಶನ್ ವಿಂಡೋಸ್ ಓಪನ್ ಆದಾಗ ನೋಡ್ಬೋದು ಇಲ್ಲೆಲ್ಲ ನಿಮ್ಮ ಹೆಸರೆಲ್ಲ ಬಂದಿರುತ್ತೆ. ಸೊ ಕೆಳಗಡೆ ಅಪ್ಲಿಕೇಶನ್ ಅಂತ ಕಾಣಿಸ್ತಿದೆ, ಅದ್ರ ಕೆಳಗಡೆ ಫಿಲ್ ಅಪ್ಲಿಕೇಶನ್ ಅಂತ ಇಲ್ಲಿ ಕಾಣಿಸ್ತಿದೆ ನೋಡಿ ಬ್ಲೂ ಮಾರ್ಕಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿ ವಿಂಡೋಸ್ ಓಪನ್ ಆಗುತ್ತೆ. ಮೇಲ್ಗಡೆ ನೋಡಿ ಪರ್ಸನಲ್ ಇನ್ಫಾರ್ಮೇಷನ್, ಕ್ವಾಲಿಫಿಕೇಷನ್, ರಿಸರ್ವೇಷನ್, ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮತ್ತು ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್, ಈ 5 ಆಪ್ಷನ್ ನಾವು ಫಿಲಪ್ ಮಾಡಬೇಕಾಗಿರುತ್ತೆ ಒಂದೊಂದೇ. ಸೊ ನೋಡ್ಬೋದು ನಾನು ಇವಾಗ ಒಂದೊಂದೇ ನಿಮ್ಗೆ ಯಾವ ರೀತಿ ಫಿಲಪ್ ಮಾಡೋದಂತ ತಿಳಿಸ್ಕೊಡ್ತೀನಿ ಎಲ್ಲ 5 ಸ್ಟೆಪ್ವರೆಗೂ. ಸೊ ಇವಾಗ ಏನಿಲ್ಲ, ಇಲ್ಲಿ ಫಸ್ಟ್ ಆಪ್ಷನ್ ಓಪನ್ ಆಗಿರುತ್ತೆ ಪರ್ಸನಲ್ ಇನ್ಫಾರ್ಮೇಷನ್ ಅಂತ. ಸೊ ಕೆಳಗಡೆ ನಮ್ಮದು ಇಲ್ಲಿ ನೇಮು, ಡೇಟ್ ಆಫ್ ಬರ್ತು, ಇಮೇಲ್ ಐ ಡಿ, ಫೋನ್ ನಂಬರ್, ನಾವು ರಿಜಿಸ್ಟ್ರೇಷನಲ್ಲಿ ಏನೇನು ಹಾಕಿರ್ತೀವಲ್ಲ ಅದೆಲ್ಲ ಬಂದಿರುತ್ತೆ. ಸೊ ಎಲ್ಲನೂ ಸರಿಯಾಗಿರುತ್ತೆ. ಸೊ ನಾವು ನೋಡ್ಕೊಂಡೇ ರಿಜಿಸ್ಟ್ರೇಷನ್ ಮಾಡಿರ್ತೀವಿ. ಅದನ್ನೇ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದೆ, ಅಲ್ಲೇ ಫಾದರ್ ನೇಮ್, ಮದರ್ ನೇಮ್ ಕೇಳುತ್ತೆ. ಸೊ ಫಾದರ್ ನೇಮ್ SSLC ಮಾರ್ಕ್ಸ್ ಕಾರ್ಡಲ್ಲಿ ಹೆಂಗಿದೆ ಅದೇ ರೀತಿ ಫಾದರ್ ನೇಮ್ನ ಹಾಕಿ. ಸೊ ಅದೇ ರೀತಿ ಮದರ್ ನೇಮು ಕೂಡ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಇರೋ ರೀತಿಯೇ ಸ್ಪೆಲ್ಲಿಂಗ್ನ ಹಾಕಿ. ಓಕೆನಾ, ನೀವು ಮನಸ್ಸಿಗೆ ಬಂದಂತೆ ಟೈಪ್ ಮಾಡಬೇಡಿ, ಯಾಕಂದರೆ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಪ್ರಾಬ್ಲಮ್ ಆಗಬಾರ್ದು. ಮೆರಿಟಲ್ ಸ್ಟೇಟಸ್ ಕೇಳುತ್ತೆ, ನೀವು ಮ್ಯಾರಿಡ್ ಅನ್ಮ್ಯಾರಿಡ್ ಅಂತ. ಮ್ಯಾರಿಡ್ ಆಗಿದ್ರೆ ಮ್ಯಾರಿಡ್, ಇಲ್ಲ ಅಂದರೆ ಅನ್ಮ್ಯಾರಿಡ್ ಇದ್ದರೆ ಅನ್ಮ್ಯಾರಿಡ್ ಮೇಲೆ ಕ್ಲಿಕ್ ಮಾಡಿ. ನೀವು ಮ್ಯಾರಿಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಹುಡುಗರು ಹೆಂಡತಿ ಹೆಸರು ಹಾಕಬೇಕು, ಹುಡುಗಿರು ಗಂಡನ ಹೆಸರು ಹಾಕಬೇಕಾಗಿರುತ್ತೆ ಸ್ಪೋಸ್ ನೇಮಲ್ಲಿ. ಸೊ ನಿಮ್ದು ಏನಿದೆ ಮ್ಯಾರಿಡ್ ಅನ್ಮ್ಯಾರಿಡ್ ಹಾಕಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇವಾಗ ಅನ್ಮ್ಯಾರಿಡ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದೇ ರೀತಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ನಿಮ್ಮದು ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇದೆ ಆ್ಯಸ್ ಇಟ್ ಈಸ್ ಅದೇ ರೀತಿ ಟೈಪ್ ಮಾಡ್ಕೊಳ್ಳಿ. ನಿಮ್ಮ ಊರು, ಪೋಸ್ಟು, ಸ್ಟೇಟು, ಡಿಸ್ಟಿಕ್ಕು, ತಾಲೂಕು, ಪಿನ್ ಕೋಡು ಎಲ್ಲ ಪರ್ಫೆಕ್ಟಾಗಿ ಹಾಕಬೇಕಾಗಿರುತ್ತೆ. ಓಕೆನಾ, ಅದೆಲ್ಲ ಪರ್ಫೆಕ್ಟಾಗಿ ಹಾಕಾದ್ಮೇಲೆ ಕೆಳಗಡೆ ಎಸ್ ಆರ್ ನೋ ಅಂತ ಒಂದು ಆಪ್ಷನ್ ಇದೆ. ಸೊ ನೀವು ಎಸ್ ಕೊಟ್ಟರೆ ಅಂದರೆ ಪ್ರೆಸೆಂಟ್ ಅಡ್ರೆಸ್ಸು ಕರೆಂಟ್ ಅಡ್ರೆಸ್ ಸೇಮ್ ಇದೆ ಅಂತ ಅರ್ಥ. ಸೊ ನೋ ಕೊಟ್ಟರೆ ನೀವು ಆಧಾರ್ ಅಡ್ರೆಸ್ಸಲ್ಲಿ ಇಲ್ಲ ಬೇರೆ ಕಡೆ ಇದ್ದೀವಿ ಅಂತ ಇದ್ದವರು ನೋ ಅಂತ ಕೊಟ್ಟು ಎಕ್ಸ್ಟ್ರಾ ನೀವು ಟೈಪ್ ಮಾಡ್ಕೊಳ್ಬೇಕು. ಸೊ ಆಲ್ಮೋಸ್ಟ್ ಎಲ್ಲರೂ ಎಸ್ ಅಂತಲೇ ಕೊಡಿ, ಯಾಕಂದರೆ ಆಧಾರ್ ಕಾರ್ಡ್ ಎಲ್ಲ ಇರೋ ರೀತಿಯೇ ನೀವು ಇರ್ತೀರ. ಸೊ ಸುಮ್ಮನೆ ಎಸ್ ಅಂತ ಕೊಟ್ಬಿಡಿ, ಯಾವುದು ಪ್ರಾಬ್ಲಮ್ ಬರಲ್ಲ. ನ್ಯಾಷನಾಲಿಟಿ ಕೇಳುತ್ತೆ, ನ್ಯಾಷನಾಲಿಟಿ ಬಂದುಬಿಟ್ಟು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ, ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಆಮೇಲೆ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡೋದಿರುತ್ತೆ. ಫೋಟೋ ಬಂದುಬಿಟ್ಟು 100 KB ಒಳಗೆ ಇರಬೇಕು, JPGದಲ್ಲಿ ಇರಬೇಕು. ಆಮೇಲೆ ಸಿಗ್ನೇಚರ್ 50 KB ಒಳಗೆ ಇರಬೇಕು, JPGದಲ್ಲಿ ಇರಬೇಕು. ಸೊ PDF ಎಲ್ಲ ಮಾಡಬೇಡಿ, JPG ಫೋಟೋ ಹೆಂಗಿದೆ ಅದೇ ರೀತಿ ಅಪ್ಲೋಡ್ ಮಾಡಿ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಅಪ್ಲೋಡ್ ಆಗುತ್ತೆ. ಆಮೇಲೆ ಅದೇ ರೀತಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಗ್ಯಾಲರಿದಲ್ಲಿರೋ ಫೋಟೋ ಸಿಗ್ನೇಚರ್ ಯಾವುದಿದೆ ನಿಮ್ದು ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ತಾನೇ ಇಲ್ಲಿ ಸೈಡಿಗೆ ಬಂದುಬಿಡುತ್ತೆ. ಸೊ ಅಪ್ಲೋಡ್ ಆದ ತಕ್ಷಣ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಸೆಕೆಂಡ್ ಆಪ್ಷನ್ ಕ್ವಾಲಿಫಿಕೇಷನ್ ಅಂತ ಬಂತು. ಸೊ ಇವಾಗ ಕ್ವಾಲಿಫಿಕೇಷನ್ನ ನಾವು ಫಿಲಪ್ ಮಾಡೋಣ. ಪರ್ಸನಲ್ ಇನ್ಫಾರ್ಮೇಷನ್ ಅಂತ ಕ್ವಾಲಿಫಿಕೇಷನಲ್ಲಿ ಇಲ್ಲಿ ನೋಡಿ ಎಜುಕೇಷನಲ್ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ. SSLC, CBSE, ICSE. ಸೊ ನಮ್ದೆಲ್ಲರದ್ದು ಆಲ್ಮೋಸ್ಟ್ ಕರ್ನಾಟಕದವ್ರದ್ದೆಲ್ಲ SSLC ಬರುತ್ತೆ. SSLCನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಡೇಟ್ ಆಫ್ ಪಾಸಿಂಗ್ ಅಂತ ಬರುತ್ತೆ. ಸೊ ಡೇಟ್ ಆಫ್ ಪಾಸಿಂಗ್ ಅಂತ ಅಂದರೆ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ನಮ್ಮದು ಪಾಸಿಂಗ್ ಇಯರ್ ಇರುತ್ತೆ ಲೆಫ್ಟ್ ಸೈಡಲ್ಲಿ ಕೆಳಗಡೆ ಇರುತ್ತೆ, ಲಾಸ್ಟ್ ಎಂಡಲ್ಲಿ ಲೆಫ್ಟ್ ಸೈಡಲ್ಲಿ ಇರುತ್ತೆ. ಈ 2024ರಿಂದ ಎಷ್ಟೋ ಸ್ಟೂಡೆಂಟ್ಗಳಿಗೆ ಪಾಸಿಂಗ್ ಮಂತು ಮತ್ತು ಡೇಟ್ನ ಕೊಟ್ಟಿಲ್ಲ. ಸೊ ಅವ್ರು ಏನು ಮಾಡಬೇಕಂತ ಅಂದರೆ ನಿಮ್ಮ ರಿಸಲ್ಟ್ ಬಂದಿದ್ದು ಡೇಟು ಮಂತುನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿರುತ್ತೆ, ಇಯರ್ ಅಂತ ಗೊತ್ತಿರುತ್ತೆ. ಸೊ ನೀವು ಕ್ರೋಮ್ನಲ್ಲಿ ಯಾವುದ್ರಲ್ಲೂ ಬ್ರೌಸರ್ನಲ್ಲಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಇದು ಸರ್ಚ್ ಮಾಡಿ ನಿಮ್ಮ ರಿಸಲ್ಟ್ ಡೇಟ್ ಯಾವಾಗಂತ ಗೊತ್ತಾಗುತ್ತೆ. ಸೊ ಅದೇ ರಿಸಲ್ಟ್ ಡೇಟ್ನ ಹಾಕಿ. ಅದನ್ನ ಬಿಟ್ಟು ಉಳಿದವ್ರಿಗೆಲ್ಲ ಮಾರ್ಕ್ಸ್ ಕಾರ್ಡಲ್ಲಿ ಎಂಟ್ರಿ ಇರುತ್ತೆ. ಸೊ ಎಂಟ್ರಿ ಇದ್ದವರು ಅದೇ ರೀತಿ ಹಾಕಿ. ಆಮೇಲೆ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ, ನಿಮ್ಮ SSLC ರೋಲ್ ನಂಬರ್ ಯಾವುದಾಗಿರುತ್ತೆ ಅದೇ ರಿಜಿಸ್ಟ್ರೇಷನ್ ನಂಬರ್ ಅದನ್ನೇ ನೀವು ಇಲ್ಲಿ ಹಾಕ್ಕೊಳ್ಬೇಕಾಗಿರುತ್ತೆ. ಪರ್ಫೆಕ್ಟಾಗಿ ಹಾಕೊಳ್ಳಿ. ಆಮೇಲೆ ಇಲ್ಲಿ ಕ್ಲಾಸ್ ಕೇಳುತ್ತೆ, ಡಿಸ್ಟಿಂಕ್ಷನು, ಕ್ಲಾಸ್ ಕೋಡ್, ಡಿಸ್ಟಿಂಕ್ಷನು, ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, ಪಾಸು. ಸೊ ನಿಮ್ದು ಏನಾಗಿದೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಡಿಸ್ಟಿಂಕ್ಷನ್ ಆದರೆ ಡಿಸ್ಟಿಂಕ್ಷನು, ಫಸ್ಟ್ ಕ್ಲಾಸ್ ಆದರೆ ಫಸ್ಟ್ ಕ್ಲಾಸು, ಸೆಕೆಂಡ್ ಆದರೆ ಸೆಕೆಂಡು, ಇಲ್ಲ ಜಸ್ಟ್ ಪಾಸ್ ಆದರೆ ಪಾಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಅದು ನಿಮ್ಮ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಗೆ ಅದು ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟಿಂಕ್ಷನ್ ಅಂತ ಅಂದರೆ ಗೊತ್ತಲ್ವ ನಿಮಗೆ, 85, 86 ಅಬೋ ಆಗಿರಬೇಕು. ಫಸ್ಟ್ ಕ್ಲಾಸ್ ಅಂದರೆ 60 ಮೇಲೆ ಆಗಿರಬೇಕು. ಈ ರೀತಿ ಎಲ್ಲ ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸು SSLCದಲ್ಲಿ 625 ಆಗಿರುತ್ತೆ. ಸೊ 625ಕ್ಕೆ ನಾವು ಎಷ್ಟು ತೊಗೊಂಡಿದ್ದೀವಿ ಅನ್ನೋದನ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕು. ಸೊ ಎಂಟ್ರಿ ಮಾಡಿದ ತಕ್ಷಣ ಪಕ್ಕದಲ್ಲಿ ಆಟೋಮೆಟಿಕ್ಲಿ ಪರ್ಸೆಂಟೇಜ್ ಶೋ ಆಗುತ್ತೆ. ಸೊ ಇಷ್ಟೆಲ್ಲ ಫಿಲಪ್ ಮಾಡಾದ್ಮೇಲೆ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇರುತ್ತೆ. ಸೊ ಸಿಂಪಲಾಗಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ಲಿ ಏನಾಗುತ್ತೆ, ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ಸೊ ಅದು ನೆಕ್ಸ್ಟ್ ಪೇಜಿಗೆ ಹೋದ ತಕ್ಷಣ ನೋಡಿ ಇಲ್ಲಿ ರಿಸರ್ವೇಷನ್ ಅಂತ ಬರುತ್ತೆ. ರಿಸರ್ವೇಷನಲ್ಲಿ ಬಂದುಬಿಟ್ಟು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ. ನಾವು SCನ, STನ, GM, ಕ್ಯಾಟಗರಿ 1, 2Aನ, 2Bನ, 3Aನ, 3Bನ. ಸೊ ನೀವು ಯಾವ ಕ್ಯಾಟಗರಿ ಸೆಲೆಕ್ಟ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಕ್ಯಾಟಗರಿ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಈಗ ನೀವು SC ಅಂತ ಏನಾದರೂ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ, ಸೊ ಇವಾಗ ಏನಾಗ್ಬಿಟ್ಟಿದೆ ಅಂದರೆ SC STದಲ್ಲಿ ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಅಂತ ಮಾಡಿದ್ದಾರೆ. ಸೊ ಅದರಲ್ಲಿ ನಿಮ್ದು ಯಾವ ಕ್ಯಾಟಗರಿ ಅಂತಲೂ ನೀವು ಗ್ರೂಪ್ Aನ, Bನ, Cನ ಅಂತ ಕ್ಯಾಟಗರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ
ಇಲ್ಲಿ ನಿಮ್ಮದು ಸಬ್ ಕಾಸ್ಟ್ ಕೂಡ ಕೇಳುತ್ತೆ. ಸೊ ಇವಾಗ ಎಕ್ಸಾಂಪಲ್ ನಾನು ನೋಡಿ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿಕೊಂಡೆ. ಇದು ಎಸ್ ಸಿ ಅವ್ರಿಗೆ ಮಾತ್ರ. ಇಲ್ಲಿ ಸಬ್ ಕಾಸ್ಟಲ್ಲಿ ನಿಮ್ದು ಯಾವ ಕಾಸ್ಟ್ ಬರುತ್ತೆ ಅದು ನಿಮ್ಗೆ ಗೊತ್ತಿರುತ್ತೆ ಕಾಸ್ಟ್ ಸರ್ಟಿಫಿಕೇಟಲ್ಲಿ ನೋಡಿದ್ರೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಈಗ ನೀವು ಕ್ಯಾಟಗರಿ 2A 3A 3B ನೋ ಪ್ರಾಬ್ಲಮ್. ನಿಮ್ಮದು ಜಸ್ಟ್ ನೀವೇನಿಲ್ಲ ಸಬ್ ಕಾಸ್ಟ್ ಅಂತಂದರೆ ನಿಮ್ಮ ಜಾತಿ ಯಾವುದು ಮತ್ತು ನಿಮ್ದು ಆರ್ ಡಿ ನಂಬರ್. ಅಂದರೆ ಆರ್ ಡಿ ನಂಬರ್ ಅಂತಂದರೆ ನಿಮ್ಮದು ಕಾಸ್ಟ್ ಸರ್ಟಿಫಿಕೇಟ್ ಮೇಲೆ ಇರುತ್ತೆ ನೋಡಿ, RD 1 to 1 ಈ ರೀತಿ. ಸೊ ಸಬ್ ಕಾಸ್ಟ್ ಎಕ್ಸಾಂಪಲ್ ಈಗ ನಾಯ್ಕ ಆದರೆ ನಾಮದಾರಿ, ಆಮೇಲೆ ಗೌಡ, ಒಕ್ಕಲಿಗ. ಸೊ ನಿಮ್ದು ಯಾವ್ದು ಬರುತ್ತೆ ವೀರಶೈವಲಿಂಗ ಈ ರೀತಿ. ಸೊ ಆಮೇಲೆ ಇಲ್ಲಿ ಕೆಳಗಡೆ ಆರ್ ಡಿ ನಂಬರ್ ಕೇಳುತ್ತೆ. ಸೊ RD 1 to 1 ಈ ರೀತಿ ನಿಮ್ದು ಏನಿರುತ್ತೆ ಆರ್ ಡಿ ನಂಬರ್ನ ಸರ್ಟಿಫಿಕೇಟ್ ನೋಡಿ ಎಂಟ್ರಿ ಮಾಡಿ. ಸೊ ಇಷ್ಟೇ ಸಿಂಪಲ್. GM ಆದರೆ ಏನೂ ಎಂಟ್ರಿ ಮಾಡೋದಿಲ್ಲ, ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದು ವೆರಿ ಸಿಂಪಲಾಗಿ ಅರ್ಥ ಆಯ್ತು ಅನ್ಕೊಳ್ತೀನಿ. ಅದೇ ರೀತಿ ಕೆಳಗಡೆ ರೂರಲ್ ಕ್ಯಾಂಡಿಡೇಟ್ ಅಂತ ನೀವೇನಾದರೂ 1 ರಿಂದ 10ನೇ ತರಗತಿವರೆಗೂ ಹಳ್ಳಿಯಲ್ಲಿ ಕಲ್ತಿರಬೇಕು. ಸಿಟಿ ಅಲ್ಲ, 1 ರಿಂದ 10ನೇ ತರಗತಿವರೆಗೂ ನೀವು ಹಳ್ಳಿಯಲ್ಲಿ ಕಲ್ತಿದ್ರೆ ನೀವು ರೂರಲ್ ಕ್ಯಾಂಡಿಡೇಟ್ ಗ್ರಾಮೀಣ ಅಭ್ಯರ್ಥಿ ಬರ್ತೀರಾ. ಸೊ ನೀವು ಎಸ್ ಕೊಟ್ಟರೆ ಆ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ನೀವು ಸರ್ಟಿಫಿಕೇಟ್ನ ಮಾಡ್ಕೊಬರ್ಬೇಕು. ಅಕಸ್ಮಾತ್ ನೀವು ಏನಾದ್ರು 1 ರಿಂದ 10 ಕಲ್ತಿಲ್ಲ ಅಂತಂದರೆ ನೋ ಅಂತ ಕೊಡಿ. ಅಕಸ್ಮಾತ್ ಇನ್ನೂ ನಾವು ಕಲ್ತಿದ್ದೀವಿ ಸರ್ಟಿಫಿಕೇಟ್ ಇಲ್ಲ ಅಂದರೆ ಸರ್ಟಿಫಿಕೇಟ್ ಮಾಡ್ಕೊಬಂದು ಅಪ್ಲೋಡ್ ಮಾಡಿ. ಅಥವಾ ರಿಸರ್ವೇಷನ್ ನಮಗೆ ಬೇಡ ಅವಶ್ಯಕತೆ ಇಲ್ಲ ಅಂದವರು ನೋ ಅಂತ ಕೊಡಿ. ಅಕಸ್ಮಾತ್ ನೀವು ಯಾರು 1 ರಿಂದ 10 ಹಳ್ಳಿಯಲ್ಲಿ ಕಲ್ತಿರೋ ಅವ್ರು ನೋ ಅಂತಲೇ ಕೊಡಿ, ನೋ ಪ್ರಾಬ್ಲಮ್. ನಿಮ್ಗೇನು ಅಪ್ಲೋಡ್ ಕೇಳಲ್ಲ. ನೋ ಅಂತ ಕೊಟ್ಟರೆ, ಎಸ್ ಅಂತ ಕೊಟ್ಟರೆ ಅಪ್ಲೋಡ್ ಕೇಳುತ್ತೆ. ಸೊ ಅವ್ರು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ನಂದು ಗ್ರಾಮೀಣ ಬರಲ್ಲ, ನಾನು ನೋ ಅಂತ ಕೊಡ್ತೀನಿ. ಆಮೇಲೆ ಅದ್ರ ಕೆಳಗಡೆನೆ ಬಂದುಬಿಟ್ಟು ಮತ್ತೆ 1 ರಿಂದ 10ನೇ ತರಗತಿವರೆಗೂ ಅಂದರೆ ಕನ್ನಡ ಮೀಡಿಯಮ್, ಅಂದರೆ ನಾವು 1 ರಿಂದ 10ನೇ ತರಗತಿಯಲ್ಲೂ ಕನ್ನಡ ಮಾಧ್ಯಮ ಕಲ್ತಿದ್ರೆ ಎಸ್ ಅಂತ ಕೊಡಬೇಕು. ಸೊ ಎಸ್ ಅಂತ ಕೊಟ್ಟರೆ ಸೇಮ್ ಅದೇ ರೀತಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಕನ್ನಡ ಮಾಧ್ಯಮನ. ಅದು ನೀವು ಶಾಲೆಯಲ್ಲೆಲ್ಲ ಬರ್ಸ್ಕೊಬಂದು BS ಸಿಗ್ನೇಚರ್ ಮಾಡಿ ಅಪ್ಲೋಡ್ ಮಾಡೋದಾಗಿರುತ್ತೆ. ಅದು ನಿಮ್ಗೆ ಗೊತ್ತಿರುತ್ತೆ. ಇಲ್ಲ ಅಂತಂದರೆ ನೋ ಅಂತ ಕೊಡಿ, ಅಪ್ಲೋಡ್ ಕೇಳಲ್ಲ. ಅದೇ ರೀತಿ ನೀವು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಎಸ್ ಅಂತ ಕೊಡ್ರಿ, ಇಲ್ಲಾಂದರೆ ನೋ ಅಂತ ಕೊಡ್ರಿ. ಅದೇ ರೀತಿ ಕೆಳಗಡೆ ನೀವು ಎಕ್ಸ್ ಸರ್ವಿಸ್ ಮ್ಯಾನ್, ಆರ್ಮಿಯಲ್ಲಿ ಎಕ್ಸ್ ಸರ್ವಿಸ್ ಆಗಿದ್ದರೆ ನೀವು ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಅದೇ ರೀತಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಏನಾದರೂ 5 ವರ್ಷ ಈ ರೀತಿ ಏನಾದ್ರು ನೀವು ವರ್ಕ್ ಮಾಡಿದ್ದೀರಾ ಈ ರೀತಿ ಎಲ್ಲ ಕೇಳುತ್ತೆ. ಅಂದರೆ ಕೆಲವೊಂದು ಎಲ್ಲ ಇರುತ್ತಲ್ವಾ ಗುತ್ತಿಗೆ ಆಧಾರದ ಮೇಲೆ, ಅದ್ರ ಮೇಲೆಲ್ಲ ಕೇಳ್ತಾರೆ. ಸೊ ನೀವು ಎಸ್ ಇದ್ರೆ 5 ವರ್ಷ ಮಾಡಿದರೆ ಎಸ್ ಕೊಡಿ, ಇಲ್ಲ ಅಂತಂದರೆ ನೋ ಅಂತ ಕೊಡಿ. ನೋ ಅಂತ ಕೊಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಬರುತ್ತೆ. SSLC ಮಾರ್ಕ್ಸ್ ಕಾರ್ಡು ಅದು ಕೂಡ PDF ಅಲ್ಲಿ ಇರಬೇಕಾಗಿರುತ್ತೆ. JPGದಲ್ಲಿ ಫೋಟೋದಲ್ಲಿ ಯಾರೂ ಅಪ್ಲೋಡ್ ಮಾಡಬೇಡಿ, PDF-ದಲ್ಲಿ ಇರಬೇಕು. 150 KB ಒಳಗೆ ಇರಬೇಕು. ಸೊ ನೆನ್ಪಿಟ್ಕೊಳ್ಳಿ, SSLC ಮಾರ್ಕ್ಸ್ ಕಾರ್ಡು, ನಿಮ್ಮದು ಕಾಸ್ಟ್ ಸರ್ಟಿಫಿಕೇಟು, ನೀವು ಕನ್ನಡ ಮಾಧ್ಯಮ ಎಸ್ ಕೊಟ್ಟಿದ್ರೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟು, ಗ್ರಾಮೀಣ ಮಾಧ್ಯಮ ಎಸ್ ಕೊಟ್ಟಿದ್ರೆ ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟು. ನೀವು ಕನ್ನಡ ಗ್ರಾಮೀಣ ನೋ ಕೊಟ್ಟರೆ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರಲ್ಲ, ಅದು ಬಂದಿರಲ್ಲ. ಇಲ್ಲಿ ನಾನು ಕನ್ನಡ ಕೊಟ್ಟಿದ್ದಕ್ಕೆ ನೋಡಿ ಇಲ್ಲಿ ಕನ್ನಡ ಮಾಧ್ಯಮ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಕೇಳ್ತಾ ಇದೆ. ಸೊ ನೀವು ನೋ ಕೊಟ್ಟರೆ ನಿಮ್ಗೆ ಅವಶ್ಯಕತೆ ಇಲ್ಲ ಅಂದರೆ ನೋ ಕೊಟ್ಟರೆ ಅದೇನು ಅಪ್ಲೋಡ್ ಕೇಳಲ್ಲ. ಬೇಕಂತಂದರೆ ನೀವು ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಲೇಬೇಕು. ಸೊ ಇಲ್ಲಿ ನಾನು ಎಕ್ಸಾಂಪಲ್ ಒಂದೊಂದೇ ಅಪ್ಲೋಡ್ ಮಾಡಿ ಕಾಣಿಸ್ತೀನಿ. ಇವಾಗ ನೋಡಿ ಫಸ್ಟಿಗೆ SSLC ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಕೇಳ್ತಾ ಇದೆ. ಅದನ್ನು ನಾನು PDF-ನಲ್ಲಿ ಮಾಡ್ಕೊಂಡಿದ್ದೀನಿ, 105 KB ಒಳಗೆ ಸ್ಕ್ಯಾನ್ ಮಾಡ್ಕೊಂಡಿದ್ದೀನಿ. ಅದನ್ನು ಇವಾಗ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಾನು PDF-ನ ಅದು ಎಲ್ಲಿದೆ ಅದನ್ನು ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಮ್ಮ ಫೋನು ಯಾವುದ್ರಲ್ಲವರು ಏನು ಸೇವ್ ಮಾಡಿರ್ತೀರೋ ಅದನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಗ್ರೀನಲ್ಲಿ ಅಪ್ಲೋಡೆಡ್ ರೈಟ್ ಮಾರ್ಕ್ ಬರಬೇಕು. ಸೊ ಅದೇ ರೀತಿ ಕಾಸ್ಟ್ ಸರ್ಟಿಫಿಕೇಟ್ ಕೇಳುತ್ತೆ. ಸೊ ಕಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡ್ತೀನಿ. GM ಅವರಾದರೂ ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಕೇಳಲ್ಲ, ಅವಶ್ಯಕತೆ ಇರಲ್ಲ. ಇಲ್ಲಿ ಅಪ್ಲೋಡ್ ಅದೇ ರೀತಿ ಕನ್ನಡ ಇದ್ರೆ ಕನ್ನಡ, ಗ್ರಾಮೀಣ ಇದ್ರೆ ಗ್ರಾಮೀಣ, ಏನಿದೆ ಅಷ್ಟನ್ನು ಅಪ್ಲೋಡ್ ಮಾಡಿ. ಸೊ ಅಷ್ಟನ್ನು ಅಪ್ಲೋಡ್ ಮಾಡಾದ್ಮೇಲೆ ಏನಿಲ್ಲ, ಸಿಂಪಲ್ಲಾಗಿ ಅಪ್ಲೋಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಆದ ತಕ್ಷಣ ನೋಡಿ ನೆಕ್ಸ್ಟ್ ಏನಾಗ್ಬಿಡುತ್ತೆ ಅಂತಂದರೆ ನಾವು ಅಪ್ಲಿಕೇಶನ್ ಹಾಕಿರೋದು ಎಲ್ಲ ಏನಾಗಿರುತ್ತೆ ಪ್ರಿವ್ಯೂ ಆಗುತ್ತೆ, ನಾವು ಏನೇನು ಹಾಕಿದ್ದೀವಿ ಅಂತ. ಈಗ ನೋಡಿ ಸರ್ವರ್ ಸ್ಲೋ ಇದೆ, ಸ್ವಲ್ಪ ವೇಟ್ ಮಾಡಬೇಕು. ಈಗ ಅಪ್ಲೋಡ್ ನೆಕ್ಸ್ಟ್ ಕೊಟ್ಟ ತಕ್ಷಣ ನೋಡಿ ನಾವು ಏನೇನು ಹಾಕಿದ್ದೀವಿ ಎಲ್ಲ ಬಂದಿರುತ್ತೆ. ನಮ್ಮ ನೇಮು, ಡೇಟ್ ಆಫ್ ಬರ್ತು, ನಾವು ಜಾಬಿಗೆ ಸಂಬಂಧಪಟ್ಟಿದ್ದು ಪ್ರತಿಯೊಂದು ಏನೇನು ಫಿಲಪ್ ಮಾಡಿದ್ದೀವಿ ಎಲ್ಲ ಶೋ ಆಗುತ್ತೆ. ಸೊ ನಾವು ಫೈನಲಾಗಿ ಎಲ್ಲ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬರಬೇಕು. ಒಂದೊಂದೇ ಚೆಕ್ ಮಾಡ್ತಾ ಬರ್ರಿ, ಏನಾದ್ರು ನಾವು ಮಿಸ್ಟೇಕ್ ಮಾಡಿದ್ದೀವ ಅಂತ ಸ್ವಲ್ಪ ಸರಿಯಾಗಿ ಕೇರ್ಫುಲ್ಲಾಗಿ ಚೆಕ್ ಮಾಡ್ತಾ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ಲಾಸ್ಟ್ಗೆ ಫೋಟೋ ಸಿಗ್ನೇಚರ್ ಎಲ್ಲ ಕಾಣಿಸುತ್ತೆ. ಅದಾದಮೇಲೆ ಡಿಕ್ಲರೇಷನ್ ಅಂತ ಬರುತ್ತೆ. ಡಿಕ್ಲರೇಷನ್ ಕೆಳಗಡೆ ಒಂದು ಅಗ್ರಿ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸೈನ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಫೈನಲ್ ಕನ್ಫರ್ಮೇಷನ್ ಕೆಳಗಡೆ ಎಸ್ ಪ್ರೊಸೀಡ್ ಟು ಸೈನ್ ಅಂತ ಒಂದು ಗ್ರೀನ್ ಮಾರ್ಕಲ್ಲಿ ಕಾಣಿಸ್ತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಸಬ್ಮಿಟ್ ಕೊಟ್ಟರೆ ಒಂದು ಆಧಾರ್ ಕಾರ್ಡ್ ನಂಬರ್ಗೆ OTP ಬರ್ತದೆ. ಸೊ ನೋಡ್ಬೋದು ಇವಾಗ ನಾನು ಅದು ಗ್ರೀನ್ ಮಾರ್ಕ್ ಮೇಲೆ ಎಸ್ ಪ್ರೊಸೀಡ್ ಅಂತ ಕೊಟ್ಟ ತಕ್ಷಣ ಈ ರೀತಿ ಬರುತ್ತೆ. ಸೈನ್ ಕೊಟ್ಟ ತಕ್ಷಣ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು. ಸೊ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಗೆಟ್ OTP ಕೊಟ್ಟರೆ ಆಧಾರ್ ಕಾರ್ಡ್ ಫೋನ್ ನಂಬರ್ ಲಿಂಕ್ ಇರೋ ಆಧಾರ್ ಕಾರ್ಡಿಗೆ ಒಂದು OTP ಬರುತ್ತೆ. ಅಕಸ್ಮಾತ್ ನಿಮ್ದು ಏನಾದ್ರು ಆಧಾರ್ ಕಾರ್ಡಿಗೆ ಫೋನ್ ನಂಬರ್ ಲಿಂಕ್ ಇಲ್ಲ ಅಂದರೆ ಲಿಂಕ್ ಮಾಡ್ಕೊಳ್ಳಿ, ಯಾಕಂದರೆ ಆಧಾರ್ ಕಾರ್ಡಿಗೆ ಕಂಪಲ್ಸರಿ OTP ಹೋಗುತ್ತೆ. ಸೊ ಇಲ್ಲಿ OTPನ ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಇವಾಗ ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇವಾಗ ನಾನು ಸಕ್ಸಸ್ಫುಲಿ ಸಬ್ಮಿಟ್ ಆಗಿದೆ. ಇಲ್ಲಿ ನೋಡಿ ಸ್ಟೇಟಸ್ ಅಂತ ಕಾಣಿಸ್ತಿದೆ ಗೊತ್ತಾ, ಇಲ್ಲಿ ಸಬ್ಮಿಟೆಡ್ ಅಂತ ಶೋ ಆಗಬೇಕು. ನಿಮ್ಮದು ಅಪ್ಲಿಕೇಶನ್ ಹಾಕಿದ್ದು ಸಬ್ಮಿಟೆಡ್ ಅಂತ ಶೋ ಆಗಬೇಕು. ಅಷ್ಟೇ ಅಲ್ಲದೆ ಕೆಳಗಡೆ ನಿಮ್ಮದು ಅಪ್ಲಿಕೇಶನ್ ಫೀಸ್ ಅಂತ ಇಲ್ಲಿ ಬರಬೇಕು ನೋಡಿ. ಇಲ್ಲಿ ಅಪ್ಲಿಕೇಶನ್ ಅಕಸ್ಮಾತ್ ಬರಲಿಲ್ಲ ಅಂದರೆ ಸಬ್ಮಿಟ್ ಮತ್ತೊಂದು ಸಲ ಸೈನ್ ಮಾಡಿ ಆಮೇಲೆ ಸಬ್ಮಿಟ್ ಬರುತ್ತೆ. ಆಮೇಲೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ಅಂತ ಬರುತ್ತೆ, ಮೇಕ್ ಪೇಮೆಂಟ್ ಅಂತ ಬರುತ್ತೆ. ಸೊ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ನಿಮ್ಮ ಡೀಟೇಲ್ಸು
ಎಷ್ಟು ಫೀಸ್ ಇದೆ ನಿಮ್ಮ ಕ್ಯಾಟಗರಿಗೆ ಎಲ್ಲ ಶೋ ಆಗುತ್ತೆ. ಆಮೇಲೆ ಕೆಳಗಡೆ ಪಾವತಿ ವಿಧ ಅಂತ ಒಂದು ಕಾಣಿಸ್ತಿದೆ ನೋಡಿ, ಮೋಡ್ ಫಾರ್ ಪೇಮೆಂಟ್ ಅಂತ ಕಾಣಿಸ್ತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಲಾಸ್ಟ್ UPI ಅಂತ ಇದೆ. ಸೊ UPI ಮೇಲೆ ಕ್ಲಿಕ್ ಮಾಡಿ, ಲಾಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ಇಲ್ಲಿ ಟೈಪ್ ಆಫ್ ಇದು ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ SBI ಇ-ಪೇ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಕೆಳಗಡೆ ಕ್ಯಾಪ್ಚರ್ ಕಾಣಿಸ್ತದೆ. ಸೊ ಕ್ಯಾಪ್ಚರ್ ಯಾವ ರೀತಿ ಇದೆ ಅದೇ ರೀತಿ ಕ್ಯಾಪ್ಚರ್ನ ಇಲ್ಲಿ ಹಾಕಿ, ಆಮೇಲೆ ಕೆಳಗಡೆ 2 ಚೆಕ್ ಬಾಕ್ಸ್ ಕಾಣಿಸ್ತಿದೆ, ಇದ್ರ ಮೇಲೆ 2 ಮೇಲೂ ಕ್ಲಿಕ್ ಮಾಡಿ. ಕೆಳಗಡೆ ಸಬ್ಮಿಟ್ ಅಂತ ಇದೆ, ಸಲ್ಲಿಸು ಅಥವಾ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಲೋಡಿಂಗ್ ಆಗಿಬಿಟ್ಟು ಸೊ ಏನಾಗುತ್ತೆ, ಈ ರೀತಿ ಪೇಮೆಂಟ್ ಆಪ್ಷನ್ ಓಪನ್ ಆಗುತ್ತೆ. ಸೊ ಇಲ್ಲಿ ಏನಿಲ್ಲ, ಲೆಫ್ಟ್ ಸೈಡಲ್ಲಿ ಲಾಸ್ಟ್ ಆಪ್ಷನ್ UPI ID ಅಂತ ಕಾಣಿಸ್ತಿರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ UPI QR ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಪೇ ನೌ ಅಂತ ಇದೆ, ಪೇ ನೌ ಮೇಲೆ ಕ್ಲಿಕ್ ಮಾಡಿದ್ರೆ UPI ಸ್ಕ್ಯಾನರ್ ಓಪನ್ ಆಗುತ್ತೆ. ಇದಕ್ಕೆ ನಿಮ್ಮದು ಪೇಮೆಂಟ್ ಎಷ್ಟಿದೆ ಅಷ್ಟು ಸ್ಕ್ಯಾನ್ ಮಾಡಿದ್ರೆ ಆಟೋಮೆಟಿಕ್ಲಿ ಪೇ ಆಗುತ್ತೆ. ಸೊ ಪೇ ಆದ ತಕ್ಷಣ ಸ್ವಲ್ಪ ವೇಟ್ ಮಾಡಿ, ಒಂದೇ ಸಲ ಬ್ಯಾಕ್ ಬರಬೇಡಿ, ಯಾಕಂದರೆ ಪ್ರೊಸೆಸ್ ಆಗುತ್ತೆ. ಸೊ ನೀವು ಪೇ ಮಾಡಿದ ತಕ್ಷಣ ಪ್ರೊಸೆಸ್ ಈ ರೀತಿ ಆದ ತಕ್ಷಣ ಸ್ವಲ್ಪ ವೇಟ್ ಮಾಡಿದ್ರೆ ಇಲ್ಲಿ ನೋಡಿ ಸಕ್ಸಸ್ಫುಲಿ ಪೇಮೆಂಟ್ ಸ್ಟೇಟಸ್ ಅಂತ ಸಕ್ಸಸ್ಫುಲಿ ನಿಮ್ಮ ಪೇಮೆಂಟ್ ಎಷ್ಟು ಮಾಡಿದ್ರೆ ಪೇಮೆಂಟ್ ID, ರೆಫರಲ್ ನಂಬರ್ ಎಲ್ಲ ಬರುತ್ತೆ. ಆಮೇಲೆ ಮೇಲ್ಗಡೆ ಕ್ಯಾಂಡಿಡೇಟ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ಸಕ್ಸಸ್ ಆದಮೇಲೆ ಕ್ಯಾಂಡಿಡೇಟ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಎಲ್ಲ ನಮ್ಮದು ಡೀಟೇಲ್ಸ್ ಇಲ್ಲಿ ಬಂದಿರುತ್ತೆ ನೋಡಿ, ಎಲ್ಲ ಬಂದಿರುತ್ತೆ. ಲಾಸ್ಟಿಗೆ ಡೌನ್ಲೋಡ್ ಅನ್ನೋ ಆಪ್ಷನ್ನು ಬಂತು, ಅಂದರೆ ನಮ್ಮದು ಅಪ್ಲಿಕೇಶನ್ ಸಕ್ಸಸ್ಫುಲಿ ಆಯಿತು. ಇಲ್ಲಿ ನೋಡಿ ಪೇಮೆಂಟ್ ಸಕ್ಸಸ್ಫುಲಿ ಅಂತಲೂ ಬಂತು. ಸೊ ಡೌನ್ಲೋಡ್ ಅಂತ ಇದ್ದಿಲ್ಲ, ಡೌನ್ಲೋಡ್ ಕೊಟ್ಟರೆ ನಮ್ಮ PDF ಅಪ್ಲಿಕೇಶನ್ ಹಾಕಿರೋ PDF ಡೌನ್ಲೋಡ್ ಆಯಿತು. ಸೊ ಈ ರೀತಿ PDFನ ಡೌನ್ಲೋಡ್ ಮಾಡಿ ಜೆರಾಕ್ಸ್ ತೆಗೆದಿಟ್ಕೊಳ್ರಿ, ಇಲ್ಲಾಂದರೆ ನಿಮ್ಮ ಹತ್ರ ಸೇವ್ ಮಾಡಿ ಇಟ್ಕೊಳ್ರಿ. ಯಾಕಂತಂದರೆ ನೀವು ಜಾಬಿಗೆ ಸೆಲೆಕ್ಟ್ ಆದಮೇಲೆ ಇದು ವೆರಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರುತ್ತೆ, ಹಾಲ್ ಟಿಕೆಟ್ ತೆಗಿಲಿಕ್ಕೂ ಬೇಕಾಗಿರುತ್ತೆ. ಸೊ ಇಷ್ಟೇ ಸಿಂಪಲ್ ಆಗಿ ನೀವು ಅಪ್ಲಿಕೇಶನ್ನ ಹಾಕಿ ಈ ರೀತಿ ನಿಮ್ಮ ಹತ್ರ ಸೇವ್ ಮಾಡಿ ಇಟ್ಕೊಳ್ಬೇಕು. ಮತ್ತೇನಿಲ್ಲ, ಇಷ್ಟೇ ಸಿಂಪಲಾಗಿ ಹಾಕ್ಬೋದು. ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಮತ್ತೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ, ಅಲ್ಲಿ ನನ್ನ ನಂಬರ್ ಸಿಗುತ್ತೆ, ಡೌಟ್ ಇದ್ದರೆ ಮೆಸೇಜ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಏನಾದರೂ ಅಪ್ಲಿಕೇಶನ್ ಹಾಕ್ಕೊಡ್ಬೇಕಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಕಡಿಮೆ ಚಾರ್ಜಸ್ನಲ್ಲಿ ಅಪ್ಲಿಕೇಶನ್ ಹಾಕ್ಕೊಡ್ತೀನಿ ಅಂತ ಹೇಳ್ತಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಸೊ ಇಷ್ಟೇ ಸಿಂಪಲಾಗಿ ನೀವು ಅಪ್ಲಿಕೇಶನ್ ಹಾಕ್ಕೊಳ್ಬೋದು ಅಂತ ಹೇಳ್ತಾ, ಸೊ ನಾನು ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.